ಕಾಂಗ್ರೆಸ್ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ ಅಂತ ಹೇಳಿ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿದ್ರು. ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಇದ್ದಾರೆ. 138 ಸ್ಥಾನದಿಂದ ಕಾಂಗ್ರೆಸ್ ಸುಭದ್ರವಾಗಿದೆ. ಅದೃಷ್ಟ ಒಲಿದು ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಈಗ ಡಿಕೆ ಶಿವಕುಮಾರ್ ನಡೆ ಬಗ್ಗೆ ಹೆಚ್ಚಿನ ಬಗ್ಗೆ ನನಗೆ ಗೊತ್ತಿಲ್ಲ. ಆ ರಾಜಕೀಯದ ಬಗ್ಗೆ ನಾನು ಹೆಚ್ಚು ತಲೆಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹಾಗೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ, ಏನ್ ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ. ನಾನು ಆಲೋಚನೆ ಕೂಡ ಮಾಡಿಲ್ಲ. ನಾನು ಏನ್ ಹೇಳಿದೆ ಅವತ್ತೇ, ಬಹಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ. ನಾನು ಅವತ್ತೇ ಹೇಳಿದೆ, ಸಿದ್ದರಾಮಯ್ಯನವರು 2004ರಲ್ಲಿ ಒಂದು ಬಾರಿ ಡಿಕೆಶಿ ಹಿಂದುತ್ವದ ಜಪ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಶಿವರಾತ್ರಿಯಂದು ಕೊಯಂಬತ್ತೂರಿನಲ್ಲಿ ನಡೆದ ಸದ್ಗುರು ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾದ ವಿಚಾರಕ್ಕೆ ಹಾಸನದಲ್ಲಿ ಸಹಕಾರ ಸಚಿವ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸದ್ಗುರು ಯಾರೆಂದು ಗೊತ್ತಿಲ್ಲ ಅಂದ್ರು. ರಾಹುಲ್ ಲೋಕಸಭೆಯಲ್ಲಿ ಮಾತನಾಡಿದ್ದು ಡಿಕೆಶಿಗೆ ಗೊತ್ತಿದೆ. ಡಿಕೆಶಿ ಸದ್ಗುರು ಜೊತೆ ವೇದಿಕೆ ಅಲಂಕರಿಸಬೇಕಿತ್ತ ಅಂತ ಕಿಡಿಕಾರಿದ್ದಾರೆ. ಅಂತಹ ಔಚಿತ್ಯ ಏನಿತ್ತು ಅಂತ ಡಿಕೆಶಿ ಹೇಳಬೇಕು ಅಂತ ಕೂಡ ಹೇಳಿದ್ದಾರೆ. ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂತವ್ರ ಜೊತೆನಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ಸದ್ಗುರು ಏನೇ ಅಮಿತ್ ಶಾ ಜೊತೆಗೆ ಡಿಕೆಶಿ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಬಿಜೆಪಿ ಸೇರ್ಪಡೆ ಚರ್ಚೆ ವಿಚಾರಕ್ಕೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ರು. ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗರು, ಇದೆಲ್ಲ ಊಹಾಪೂಹ ಅಂತ ಹೇಳಿದ್ರು. ಸದ್ಗುರು ಶಿವರಾತ್ರಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾರೆ. ಸಿನಿಮಾ ತಾರೆಯರು ಸೇರಿ ಎಲ್ಲರೂ ಕೂಡ ಆಹ್ವಾನ ಕೊಡ್ತಾರೆ ಅಲ್ಲಿಗೆ. ಅಮಿತ್ ಶಾ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದು ಪಾರ್ಟಿ ಕಾರ್ಯಕ್ರಮವಲ್ಲ, ಈಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮ ಅಂತ ಹೇಳಿದ್ರು. ಪಕ್ಷ ಸಿದ್ಧಾಂತದ ಆಗಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಹೌದೋ ಇಲ್ಲೋ? ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಹೊರದು ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 170 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನ್ ತಪ್ಪಿದೆ? ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ನವರು ಕುಡಿದ ಸ್ವಾಮಿಗಳು ಕರೀತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರೆ, ಅವರು ಕರೀತಾರೆ. ಅವರ ಕಾರ್ಯಕ್ರಮದಲ್ಲಿ ನೋಡಿ, ಅದು ಜಗ್ಗಿ ವಾಸುದೇವರು ಇದು ಒಂದು ಭಾಗ. ಇಲ್ಲಿ ಇರುವಂತಹ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ. ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ಹೋಗಿದ್ದಾರೆ. ಮಾಧ್ಯಮದವ್ರು ನೀವೇ ಅದಕ್ಕೆ ಕಾಂಗ್ರೆಸ್ದಾಗ ಕುಗ್ಗೋರಂಗಿಲ್ಲ, ಹಂಗೆ ಕೆಲವು ಮಾತಾಡಿರ್ತಾರ. ನೀವು ಮಾಧ್ಯಮದವ್ರು ಅದಕ್ಕೆ ಹಾಕ್ತೀರಿ ಪೆಟ್ರೋಲು. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಂದ್ನಿಂದ ಮಕ್ಕಳಿಗೆ ಸಮಸ್ಯೆ ಆಗೋದಿಲ್ಲ, ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ಪೋಷಕರು ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. 5, 6, 7, 8ಕ್ಕೆ ಎಕ್ಸಾಮ್ಸ್ ಇದೆ ಅನ್ನೋ ಸಮಸ್ಯೆ ಇಲ್ಲ. ಅದನ್ನ ಮಕ್ಕಳಿಗೆ ಯಾವುದೇ ತರಹದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡುತ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ತರಹದ ಅಡಚಣೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಅಗತ್ಯವಿಲ್ಲ ಎಂದು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ, ಸದ್ಯ ಶಾಂತವಾಗಿದೆ, ಮತ್ತೆ ಕದಡುವುದು ಬೇಡ ಎಂದರು. ಬಂದ್ ಮಾಡಿದ್ರೆ ಬೆಳಗಾವಿ ಸಿಟಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಕರ್ನಾಟಕ ಸಂಘಟನೆಗಳು ಎಲ್ಲ ಬಂದ್ ಕರೆ ಕೊಟ್ಟಿದ್ದಾರೆ. ಇನ್ನು ಪುಣೆಯಲ್ಲೂ ಕೂಡ ಮತ್ತೆ ಕರ್ನಾಟಕ ಬಸ್ ಅಟ್ಯಾಕ್ ಆಗಿದೆ. ನಿನ್ನೆ ಕೂಡ ಆಗಿದೆ ಪುಣೆಯಲ್ಲಿ. ಶಾಂತಿಯುತವಾಗಿ ಮಾಡಲಿದೆ. ಅವರು ಸಿಎಂ
ಚೀಫ್ ಸೆಕ್ರೆಟರಿ ಎಲ್ಲ ಮಾತುಕತೆ ನಡೀತಾ ಇದೆ. ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸಿಎಂ ಅವರು. ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಹತ್ತಲ್ಲಿದೆ. ನಮ್ಮ ಬೆಳಗಾವಿಯಲ್ಲಿ ಅಂತದ್ದು ಏನಿಲ್ಲ. ಈಗೆಲ್ಲ ಅಲ್ಲಿ ಶಾಂತ ಆಗಿದೆ. ಹೊರಗಡೆ ಪ್ರಾರಂಭ ಆಗಿದೆ. ಸೊ ಅದು ಬೆಂಗಳೂರು ಮಟ್ಟದಲ್ಲಿ ಮಾತುಕತೆ ಆಗಬೇಕು. ಸೊ ಮಾತಾಡ್ತಿದ್ದಾರೆ CS ಕನ್ಸರ್ನ್ ಡಿಪಾರ್ಟ್ಮೆಂಟ್. ಸೊ ಅದಾದ್ಮೇಲೆ ಏನೋ ಒಂದು ಕ್ಲೋಸ್ ಆಗ್ಬೋದು ಮ್ಯಾಟರ್. ಹಾಸನದಲ್ಲಿ ನಡೆದ ಕೆಡಿಪಿಯ ಸಭೆಯಲ್ಲಿ ಸಚಿವ ರಾಜಣ್ಣ ಹಾಸನ ಉಸ್ತುವಾರಿ ಭೇಟಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಜೊತೆಗಿನ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಬೇಡ ಎಂಬ ವಿಷಯ ಪ್ರಸ್ತಾಪ ಮಾಡಿದ್ರು. 1.5 ತಿಂಗಳ ಹಿಂದೆಯೇ ಬೇಡ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ದೀವಿ. ಪೇಪರ್ ರೀತಿ ಗೊತ್ತಾಯ್ತು ಹೇಳೋದಕ್ಕೆ ಬೇಡ ಅಂತ ಹೇಳಿ ಬರ್ಕೊಟ್ಟಾಗ 1.5 ತಿಂಗಳು ನಾವು ನಮ್ಮ ಜಿಲ್ಲೆಯಲ್ಲಿ ಮುಂದುವರಿ ಸಾಕಾಗ್ತಿದ್ದ ನಮಗೆಲ್ಲ ಜಿಲ್ಲೆಗೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ. ಶಿವಮೊಗ್ಗದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನ ವಿಜಯೇಂದ್ರ ನಡೆಸಿದ್ರು. ಶಿಕಾರಿಪುರ ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ತಾಲೂಕು ಆಡಳಿತ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಯಿತು. ಶಾಸಕ ವಿಜಯೇಂದ್ರ ವಿವಿಧ ಇಲಾಖೆಯ ಪ್ರಗತಿಗಳ ಕುರಿತು ಮಾಹಿತಿಯನ್ನು ಪಡೆದರು. ಕುಡಿಯುವ ನೀರು ಸೇರಿದಂತೆ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ಬಿಡುವ ಕುರಿತು ಚರ್ಚೆ ನಡೆಸಿದರು. ಸಭೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುಂದರವಾಗಿ ಕಾಣತಕ್ಕಂಥ ಪ್ರಾಜೆಕ್ಟ್ ಅದು. ಎಂಪಿ ವಿಷಯಗಳು ಅವರು ಪರ್ಸನಲ್ ದೇವರಾಜ ಮಾರುಕಟ್ಟೆ ಲ್ಯಾಂಡ್ಸ್ ಡೌನ್ ಬಿಲ್ಡಿಂಗ್ ಪುನರ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಚಿವ HC ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟೈಮ್ ಬಾಂಡ್ನಲ್ಲಿ ಕೆಲಸ ಮಾಡ್ತೇವೆ. ಮಹಾರಾಣಿ ಕಾಲೇಜು ಕಟ್ಟಡ ಕೂಡ ಕುಸಿತಗೊಂಡಿತ್ತು. ಘಟನೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಇಲ್ಲಿಯೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದೆ. ಕಾನೂನಿನ ಅಡೆತಡೆಗಳು ಎಲ್ಲವೂ ಕೂಡ ಮುಗಿದಿದೆ. ಆದಷ್ಟು ಬೇಗ ಟೈಮ್ ಬಾಂಡ್ನಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ಟೈಮ್ ಬಾಂಡ್ ಮಾಡಬೇಕಲ್ವ. ಒಂದು ಕಟ್ಟಡ ಅಥವಾ ಒಂದು ಕಾಮಗಾರಿ ಕೊಡುವಾಗ ಅವ್ರಿಗೆ ಟೈಮ್ ಬಾಂಡೇ ಕೊಟ್ಟಿರ್ತೀವಿ. ಅದನ್ನ ಅಷ್ಟು ಜಾಗೃತಿ ವಹಿಸಿ ಮಾಡಬೇಕು ಅನ್ನೋದು ಎರಡನ್ನೂ ಸರ್ಕಾರದ ಉದ್ದೇಶ ಇದೆ. ಅದರ ಪ್ರಯತ್ನ ಇನ್ನೂ ಆಗಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಿಂತೋಗಿತ್ತು. ಈಗ ಟೆಕ್ನಿಕಲ್ ರಿಪೋರ್ಟು ಕೋರ್ಟ್ಗಳು ಅದಕ್ಕೆ ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲದೇ ಇರೋದ್ರಿಂದ ಅದನ್ನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಮೈಸೂರಿನ ಸೌಂದರ್ಯ ಮತ್ತು ಹೆರಿಟೇಜ್ ಇದನ್ನ ಕಾಪಾಡಿಕೊಂಡು ಅದನ್ನ ಮಾಡಿ ಅದೇ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೇನೆ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಆರೋಪ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಾ ಇದೆ. ಪ್ರತಿಭಟನೆಯಲ್ಲಿ ಶಾಸಕರಾದ ದೊಡ್ಡಣ್ಣಗೌಡ ಪಾಟೀಲ್, ಜನಾರ್ದನ್ ರೆಡ್ಡಿ, ಎಂಎಲ್ಸಿ ಹೇಮಲತಾ ನಾಯಕ್, ಮಾಜಿ ಸಚಿವರಾದ ಹಾಲಪ್ಪ ಆಚಾರ್, ಶಿವನಗೌಡ ನಾಯಕ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದಾರೆ. ಈ ಧರಣಿಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಕೊಪ್ಪಳದ ಕಾರಟಗಿ ತಾಲೂಕಿನ ಕುಂಡೂರು ನಡು ರಸ್ತೆಯಲ್ಲಿ ಗ್ರೈನೈಟ್ ತುಂಬಿದ ಲಾರಿ ಪಲ್ಟಿಯಾಗಿದೆ. ಈ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೆದ್ದಾರಿ ಮಧ್ಯದಲ್ಲೇ ಲಾರಿ ಬಿದ್ದಿದ್ದರಿಂದ ಕೆಲ ಹೊತ್ತು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ರಸ್ತೆ ತುಂಬಾ ಗ್ರೈನೈಟ್ ಪೀಸ್ಗಳು ಚಲಾಪಿಲಿಯಾಗಿ ಬಿದ್ದಿವೆ. ಮಂಡ್ಯ ವಿಶ್ವವಿದ್ಯಾಲಯ ರದ್ದು ಹಿನ್ನೆಲೆಯಲ್ಲಿ ಸಂಬಂಧ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಜೆಡಿಎಸ್ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಸಚಿವ ನಾರಾಯಣಗೌಡ ಸೇರಿ ಹಲವು ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಭಾಗಿಯಾಗಿದ್ದರು. ಮಕ್ಕಳನ್ನ 1ನೇ ತರಗತಿ ಸೇರಿಸೋದಕ್ಕೆ 6 ವರ್ಷ ಪೂರ್ತಿ ಆಗಬೇಕು. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ. ಒಂದು ಯುಕೆಜಿಯಲ್ಲೇ ಇರಬೇಕು ಅಥವಾ ಮನೆಯಲ್ಲಿ ಕೂರಿಸಬೇಕು. ಈ ವಿಚಾರಕ್ಕೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು. ಮಾನವೀಯತೆಯ ದೃಷ್ಟಿಯಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ.
ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲೇ ಸಾಮಾಜಿಕ ಬಹಿಷ್ಕಾರ ಆರೋಪ ಕೇಳಿಬಂದಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕಾರೆಕೊಪ್ಪದಲ್ಲಿ ಖಾತೆ ಜಮೀನಿನಲ್ಲಿ ಓಡಾಡುವುದಕ್ಕೆ ದಾರಿ ಕೊಡದ ವಿಚಾರಕ್ಕೆ ಕುಟುಂಬವೊಂದಕ್ಕೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ. ಕಮಲಮ್ಮ ಎನ್ನುವ ಮಹಿಳೆ ಎಸ್ಪಿಗೆ ದೂರು ನೀಡಿದ್ದು, ಉದ್ಯೋಗ ಖಾತ್ರಿ ಕೆಲಸಕ್ಕೂ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ. 4-5 ವರ್ಷದಿಂದ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದು, ಪೊಲೀಸರು ತಹಸೀಲ್ದಾರ್ಗೂ ಕೂಡ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಅಂತ ಹೇಳಿ ಮಹಿಳೆ ಕಣ್ಣೀರನ್ನ ಹಾಕ್ತಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ಷರ ದಾಸೋಹ ಬಸಿಯೂಟ ಫೆಡರೇಷನ್ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ ಅಂತ ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಪ್ರಭುದೇವ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವುದು ಮತ್ತು ಅವರಿಗೆ ಸಾಮಾಜಿಕ ಭದ್ರತೆ ಒದಗಿಸುವುದಾಗಿ ಭರವಸೆಯನ್ನ ನೀಡಿತ್ತು. ಆದರೆ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಮಹತ್ವ ನೀಡಲಾಗ್ತಾ ಇದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. 10ನೇ ಅವಧಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಫಿರ್ದೋಸ್ ಅನ್ಸಾರಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಕವಿತಾ ಸಂಚನಾ ನಾಯಕ್ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ವಿಜಯೋತ್ಸವವನ್ನು ಆಚರಿಸಿದರು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮದ ಬಳಿ ಕಾಫಿ ತೋಟದಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರನ್ನ ಒಂಟಿ ಸಲಗ ಅಟ್ಟಿಸಿಕೊಂಡು ಬಂದಿದೆ. ಇನ್ನು ಕಾಡಾನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ತೋಟದ ಕಾರ್ಮಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಕಾಡಾನೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಟ ರಮೇಶ್ ಅರವಿಂದ್ ಧಾರವಾಡಕ್ಕೆ ಭೇಟಿ ನೀಡಿದ್ದಾರೆ. ನಗರದ ಎಸ್ಟಿಎಂ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿನ ಆಧುನಿಕ ತಂತ್ರಜ್ಞಾನ ಆಧರಿಸಿದ ರಾಜ್ಯ ಮಟ್ಟದ ಸಿವಿಟೆಕ್ ಸಮಿಟ್ ಉದ್ಘಾಟನೆಗೆ ಆಗಮಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ನಟನನ್ನ ಡೊಳ್ಳು ಮೇಳದ ಮುಖಾಂತರ ಮತ್ತು ತೆರೆದ ವಾಹನದಲ್ಲಿ ಸ್ವಾಗತವನ್ನ ಮಾಡಲಾಗಿದೆ. ದೈವ ಆರಾಧನೆಯನ್ನ ಶಾಲೆಗಳ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಅವಕಾಶವನ್ನ ನೀಡಿ ಸುತ್ತೋಲೆ ಹೊರಡಿಸಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಕೊಡಗು ಜಿಲ್ಲಾ ದೈವ ಆರಾಧಕರು ಮತ್ತು ದೈವ ನರ್ತಕರ ಸಂಘ ಮಡಿಕೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಧಾರ್ಮಿಕ ನಂಬಿಕೆ ಮೇಲೆ ಸವಾರಿ ಮಾಡುತ್ತಿರುವಂತಹ ಶಿಕ್ಷಣ ಇಲಾಖೆಗೆ, ಧಾರ್ಮಿಕ ನಂಬಿಕೆ ಮೇಲೆ ಸವಾರಿ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ದೈವಾರಾಧಕರು ಮತ್ತು ನರ್ತಕರ ಈ ಒಂದು ಹೋರಾಟಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಎಟಿಎಂನಲ್ಲಿ ಕಳ್ಳತನ ನಡೆದಿದೆ. ಬೆಡ್ಶೀಟ್ ಗ್ಯಾಂಗ್ ಗ್ರಾಮದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ಕೈಚಳಕವನ್ನ ತೋರಿಸಿದ್ದು 6 ನಿಮಿಷದಲ್ಲಿ 30 ಲಕ್ಷಕ್ಕೂ ಅಧಿಕ ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬೆರಳಚ್ಚು ತಂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಜನೌಷಧಿ ರಥಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ರಾಜ್ಯ ಆರೋಗ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಜಾರಿಗೊಳಿಸಿದ ಜನೌಷಧಿ ಸಪ್ತಾಹದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಮಾರ್ಚ್ 1ರಿಂದ 7ರವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. साथ ही प्रचार वाहन यहां से रवाना होंगे, जिन पर जन औषधि दिवस के अंतर्गत अब ये प्रचार वाहन सारे शहर में घूमेंगे ताकि भारतीय जन औषधि परियोजना से जुड़ी हुई तमाम जानकारियां। ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ತನ್ನ 72ನೇ ಹುಟ್ಟುಹಬ್ಬದ ಪ್ರಯುಕ್ತ ಮರೀನಾ ಬೀಚ್ನಲ್ಲಿರುವ
ಡಿಎಂಕೆ ಸಂಸ್ಥಾಪಕ ಮತ್ತು ಮಾಜಿ ಮುಖ್ಯಮಂತ್ರಿ ಸಿಎನ್ ಅಣ್ಣಾದೊರೈ ಮತ್ತು ಕರುಣಾನಿಧಿ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಶಾಲಾ ಮಕ್ಕಳಿಗೆ ಚಾಕ್ಲೇಟ್ ಅನ್ನು ವಿತರಿಸಿದರು. ಧಾರಾಕಾರ ಮಳೆಯಿಂದ ಹಿಮಾಚಲ ಪ್ರದೇಶದ ಕಲ್ಲು ಜಿಲ್ಲೆಯ ತಗ್ಗು ಪ್ರದೇಶದಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಪರಿಣಾಮ ಅನೇಕ ವಾಹನಗಳು ಕೊಚ್ಚಿ ಹೋಗಿದೆ. ಇನ್ನು ಕೆಲವು ವಾಹನಗಳು ಕೆಸರಿನಲ್ಲಿ ಸಿಲುಕಿಕೊಂಡಿದೆ. ಹವಾಮಾನ ಇಲಾಖೆ ಹಿಮಪಾತವಾಗುವ ಸಾಧ್ಯತೆ ಇದೆ ಅಂತ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ. ಫೆಬ್ರವರಿ 22ರಂದು ನಾಗರ್ ಕೊರ್ನೂಲ್ನಲ್ಲಿರುವ ಸುರಂಗ ಕುಸಿದು 8 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಕಾರ್ಮಿಕರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸ್ಥಳದಲ್ಲಿ 200 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡ ಸೇರಿದಂತೆ ತುರ್ತು ನಿಗಾ ವಾಹನಗಳು ಸ್ಥಳದಲ್ಲಿ ಬೀಡುಬಿಟ್ಟಿವೆ. ಹವಾಮಾನ ವೈಪರೀತ್ಯದಿಂದ ಉಂಟಾದ ಭಾರೀ ಮಳೆಯಿಂದ ಜಮ್ಮು ಕಾಶ್ಮೀರದ ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದೆ. ಈ ಪರಿಣಾಮ ಹೆದ್ದಾರಿಯ 2 ಭಾಗದ ರಸ್ತೆಗಳು ಕ್ಲೋಸ್ ಆಗಿದೆ. ಸವಾರರಿಗೆ ಈ ರಸ್ತೆಯಲ್ಲಿ ಪ್ರಯಾಣಿಸದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಉತ್ತರಾಖಂಡದ ಚರ್ಮೋಲಿಯಲ್ಲಿ ಸಂಭವಿಸಿದ ಭಾರೀ ಹಿಮಪಾತದಲ್ಲಿ 55 ಜನರು ಸಿಲುಕಿಕೊಂಡಿದ್ರು. ಈ ದುರಂತದಲ್ಲಿ 47 ಜನರನ್ನ ರಕ್ಷಿಸಲಾಗಿದೆ. ಮಿಲಿಟರಿ ಸೇನೆ ಸ್ಥಳದಲ್ಲಿ ರಕ್ಷಣೆ ಕಾರ್ಯ ನಡೆಸ್ತಾ ಇದೆ. ಹೆಲಿಕಾಪ್ಟರ್ ಮುಖಾಂತರವಾಗಿ ಜೋಶಿ ಮಠದಲ್ಲಿರುವ ಆಸ್ಪತ್ರೆಗೆ ಗಾಯಾಳುಗಳನ್ನ ಸಾಗಿಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಕೆಲವೆಡೆ ಭಾರೀ ಹಿಮಮಳೆಯಾಗ್ತಾ ಇದೆ. ಇದರ ಪರಿಣಾಮ ಪೂಂಚ್ ಜಿಲ್ಲೆಯಲ್ಲಿ ಹಾದು ಹೋಗುವ ರಸ್ತೆ ಸ್ಥಗಿತವಾಗಿದೆ. ಭಾರೀ ಹಿಮಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ.